ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನೇಭ್ಯೋ ವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಸಿಂಹರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 20/6/2026 ಶನಿವಾರ, ಷಷ್ಠಿ ತಿಥಿ, ಸಪ್ತಮಿ ತಿಥಿ, ಮಖಾ ನಕ್ಷತ್ರ, ಪುಬ್ಬ ನಕ್ಷತ್ರ, ವಜ್ರಯೋಗ ಮತ್ತು ಸಿದ್ಧಿಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಷಷ್ಠಿ ತಿಥಿ ಮತ್ತು ಸಪ್ತಮಿ ತಿಥಿಗಳ ವಿಜಯ ಹಾಗೂ ತೇಜಸ್ಸಿನ ಶಕ್ತಿ, ವಜ್ರಯೋಗದ ದೃಢತೆ ಹಾಗೂ ಸಿದ್ಧಿಯೋಗದ ಕಾರ್ಯಸಾಧನೆಯ ಅನುಗ್ರಹ ನಿಮ್ಮ ಜೀವನದಲ್ಲಿ ಪುಬ್ಬ ನಕ್ಷತ್ರದ ಶುಭ ಸ್ಪಂದನೆ, ಮಖಾ ನಕ್ಷತ್ರದ ಪ್ರಭಾವ ನಿಮ್ಮ ಜೀವನದಲ್ಲಿ ಮಹತ್ವದ ಬೆಳವಣಿಗೆಗೆ ಕಾರಣವಾಗಬಹುದು. ಈ ದಿನ ಗೌರವ, ನಾಯಕತ್ವ ಮತ್ತು ಯಶಸ್ಸು ನಿಮ್ಮತ್ತ ಆಕರ್ಷಿತವಾಗುವ ದಿನ ಇದಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡು, ಸಿಂಹರಾಶಿ ಅಧಿಪತಿಯಾದಂಥ ಸೂರ್ಯಗ್ರಹ, ಈ ಸೂರ್ಯನ ಪ್ರಭಾವದಿಂದ ಇಂದು ನಿಮ್ಮ ಆತ್ಮವಿಶ್ವಾಸ, ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಮತ್ತು ನಾಯಕತ್ವದ ಗುಣಗಳು ಹೆಚ್ಚಾಗ್ತದೆ. ಈ ದಿನ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಉದ್ಯೋಗದಲ್ಲಿ ಪ್ರಗತಿ ಮತ್ತು ಮೆಚ್ಚುಗೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಅವಕಾಶಗಳು ಮತ್ತು ಜವಾಬ್ದಾರಿಗಳು ದೊರೆಯುತ್ತದೆ. ಆದರೆ ವಜ್ರಯೋಗದಿಂದ ಸ್ವಲ್ಪ ಅಹಂಕಾರ ಅಥವಾ ಹಠ ಹೆಚ್ಚಾಗಬಹುದು. ಆದ್ದರಿಂದ ಈ ದಿನ ನಿಮ್ಮ ನಾಯಕತ್ವದ ಜೊತೆಗೆ ವಿನಯವನ್ನು ಸೇರಿಸಿಕೊಂಡರೆ ಯಶಸ್ಸು ದ್ವಿಗುಣವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡೆ. ಈ ದಿನ ಷಷ್ಠಿ ತಿಥಿ ಮತ್ತು ಸಪ್ತಮಿ ತಿಥಿಗಳ ಪ್ರಭಾವ ಇರೋದರಿಂದ ಷಷ್ಠಿ ತಿಥಿಯಿಂದ ಶತ್ರುಗಳ ಮೇಲೆ ವಿಜಯ ಸಾಧಿಸುವಂಥದ್ದು, ಅಡಚಣೆಗಳ ನಿವಾರಣೆ ಮಾಡಿಕೊಳ್ಳುವಂಥದ್ದು, ಧೈರ್ಯ ಮತ್ತು ಕಾರ್ಯಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ಸಪ್ತಮಿ ತಿಥಿಯಿಂದ ತೇಜಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುವಂಥದ್ದು, ಹೊಸ ಕಾರ್ಯಗಳಿಗೆ ಶುಭ ಉಂಟಾಗುವಂಥದ್ದು, ಮಾನ ಗೌರವ ಹೆಚ್ಚಳವಾಗುವಂಥದ್ದನ್ನು ಕಾಣ್ತೀರಿ. ಈ ದಿನ ನಿಂತ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳಬಹುದು. ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಅನುಕೂಲ ಉಂಟಾಗ್ತದೆ. ಮಖಾ ನಕ್ಷತ್ರದ ಪ್ರಭಾವ ಇರೋದರಿಂದ ಸಿಂಹರಾಶಿಯ ಪ್ರಮುಖ ನಕ್ಷತ್ರ ಇದಾಗಿರುತ್ತೆ. ಆದ್ದರಿಂದ ರಾಜಯೋಗದಂಥ ಗೌರವಗಳು, ಹಿರಿಯರ ಆಶೀರ್ವಾದಗಳು, ಅಧಿಕಾರ ಮತ್ತು ನಾಯಕತ್ವ ಅನ್ನುವಂಥದ್ದು ನಿಮಗೆ ಲಭಿಸುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಈ ದಿನ ನಿಮ್ಮ ಮಾತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಎನ್ನುವಂಥದ್ದು ಸಿಗಬಹುದು. ಸಾರ್ವಜನಿಕವಾಗಿ ಮೆಚ್ಚುಗೆ ದೊರೆಯಬಹುದು. ಪಿತೃಗಳ ಆಶೀರ್ವಾದ ಲಭಿಸಬಹುದು. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಕಲಾತ್ಮಕತೆಗೆ, ಜನರೊಂದಿಗೆ ಉತ್ತಮ ಸಂಪರ್ಕ ಅನ್ನುವಂಥದ್ದು, ಸಂತೋಷ ಮತ್ತು ಉಲ್ಲಾಸ ಅನ್ನುವಂಥದ್ದು ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಈ ದಿನ ಯೂಟ್ಯೂಬರ್ಗಳಿಗೆ, ಜ್ಯೋತಿಷಿಗಳಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ ಸೇವೆ ಮಾಡುವಂಥವರಿಗೆ ಉತ್ತಮ ಪ್ರತಿಕ್ರಿಯೆ ಸಿಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಹೊಸ ಅವಕಾಶಗಳು ದೊರೆಯಬಹುದು. ವಜ್ರಯೋಗದ ಪ್ರಭಾವ ಇರೋದರಿಂದ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇರ್ತದೆ. ಆದರೆ ಅಹಂಭಾವ ಅಥವಾ ಕಠಿಣ ಮಾತುಗಳಿಂದ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಇತರರ ಅಭಿಪ್ರಾಯಗಳನ್ನು ಗೌರವಿಸೋದನ್ನು ಕಲಿತುಕೊಳ್ಳಿ. ಅನಗತ್ಯ ವಾದಗಳಿಂದ ದೂರ ಇರಿ ಎನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾವೆ. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಸಿದ್ಧಿಯೋಗವು ಅತ್ಯಂತ ಶುಭಕರ ಯೋಗವಾಗಿರುತ್ತದೆ. ಆದ್ದರಿಂದ ನಿಮಗೆ ಕಾರ್ಯಸಾಧನೆಗೆ, ಗೌರವ ಮತ್ತು ಯಶಸ್ಸು ಗಳಿಸಲು, ಹೊಸ ಯೋಜನೆಗಳಲ್ಲಿ ಸಾಧನೆಯನ್ನು ಮಾಡಲು ಇದು ಸಹಕಾರಿಯಾಗಿರ್ತದೆ. ಈ ದಿನ ಶುಭ ಕಾರ್ಯಗಳನ್ನು ಆರಂಭಿಸಲು ಅತ್ಯುತ್ತಮವಾದಂಥ ದಿನ. ವೃತ್ತಿ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶೇಷ ಯಶಸ್ಸನ್ನು ಕಾಣ್ತೀರಿ ಎನ್ನುವಂಥದ್ದನ್ನು ತಿಳ್ಕೊಂಡು, ಉದ್ಯೋಗದ ಬಗ್ಗೆ ನೋಡೋದಾದರೆ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಯ ಸೂಚನೆ ಕಂಡುಬರುತ್ತದೆ. ನಾಯಕತ್ವದ ಅವಕಾಶಗಳು ಹೆಚ್ಚಾಗ್ತದೆ ಎನ್ನುವಂಥದ್ದು. ಈ ದಿನ ವಿಶೇಷವಾಗಿ ಶಿಕ್ಷಕರು, ಜ್ಯೋತಿಷಿಗಳು, ಯೂಟ್ಯೂಬರ್ಗಳು, ಆಡಳಿತಾಧಿಕಾರಿಗಳು ಮತ್ತು ಸಾರ್ವಜನಿಕ ಭಾಷಣಕಾರರಿಗೆ ಅತ್ಯುತ್ತಮವಾದಂಥ ದಿನ ಇದಾಗಿರುತ್ತೆ. ವ್ಯವಹಾರವನ್ನು ನೋಡೋದಾದರೆ ವ್ಯಾಪಾರದಲ್ಲಿ ಉತ್ತಮ ಲಾಭ, ಹೊಸ ಗ್ರಾಹಕರ ಸಂಪರ್ಕ ಅನ್ನುವಂಥದ್ದು, ಹಳೆಯ ಹೂಡಿಕೆಗಳಿಂದ ಲಾಭ ಉಂಟಾಗುವಂಥದ್ದನ್ನು ಕಾಣ್ತೀರಿ. ಹಣಕಾಸಿನ ವಿಚಾರದಲ್ಲಿ ಧನದ ಲಾಭದ ಸೂಚನೆಯನ್ನು ಕಾಣ್ತೀರಿ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದರೆ ಪ್ರತಿಷ್ಠೆಗಾಗಿ ಅನಗತ್ಯ ಖರ್ಚುವನ್ನು ಮಾಡುವಂಥದ್ದನ್ನು ಬಿಟ್ಟುಬಿಡಿ.
ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ಕುಟುಂಬದಲ್ಲಿ ಸಂತೋಷವನ್ನು ಕಾಣ್ತೀರಿ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತೀರಿ, ಮಕ್ಕಳಿಂದ ಶುಭ ಸುದ್ದಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದರೆ ನಿಮ್ಮ ಆರೋಗ್ಯವನ್ನು ನೋಡೋದಾದರೆ ತಲೆನೋವಿನ ಬಗ್ಗೆ, ಕಣ್ಣುಗಳು ಆಯಾಸವಾಗುವ ಬಗ್ಗೆ, ಅಧಿಕ ಕೆಲಸದಿಂದ ದಣಿ ಉಂಟಾಗುವ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅದಕ್ಕೆ ಬೇಕಾದಂಥ ವಿಶ್ರಾಂತಿ ಮತ್ತು ಧ್ಯಾನವನ್ನು ಮಾಡೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ಹಸಿರು ವಸ್ತ್ರವನ್ನು ಧರಿಸಿ ಹೆಸರು ಕಾಳನ್ನು ದಾನವನ್ನು ಮಾಡಿ. ಕೊನೆಗೊಂದು ಕಿವಿಮಾತು, ಈ ದಿನ ಮಖ ನಕ್ಷತ್ರ ಮತ್ತು ಸಿದ್ಧಿಯೋಗದ ಪ್ರಭಾವದಿಂದ ಗೌರವ, ಪ್ರತಿಷ್ಠೆ ಮತ್ತು ನಾಯಕತ್ವ ಹಾಗೂ ಕಾರ್ಯ ಸಾಧನೆ ದೊರೆಯುವ ಅಪರೂಪದ ಶುಭಯೋಗ ಈ ದಿನ ಕಾಣಿಸ್ತದೆ. ಆದರೆ ಅದರ ಜೊತೆಗೆ ವಜ್ರಯೋಗದ ಕಾರಣ ಇರೋದ್ರಿಂದ ಅಹಂಕಾರವನ್ನು ನಿಯಂತ್ರಿಸಿ ವಿನಯದಿಂದ ನಡೆದುಕೊಂಡರೆ ಈ ದಿನವು ಅತ್ಯಂತ ಯಶಸ್ವಿಯಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.